ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಸೊ ಒಂದು ಜಾಬ್ ಫೇರ್ ಬಗ್ಗೆ ನಾವು ಇವತ್ತು ನಾನು ನಿಮಗೆ ಡಿಸ್ಕಸ್ನ ಮಾಡ್ತಾ ಬರ್ತೀನಿ. ಸೊ ಯಾವೆಲ್ಲ ಅಭ್ಯರ್ಥಿಗಳು ಇದಕ್ಕೆ ಎಲಿಜಿಬಲ್ ಬರ್ತಾರೆ, ಸೊ ಯಾವ ಕ್ವಾಲಿಫಿಕೇಶನ್ಸ್ದವ್ರು ಇದಕ್ಕೆ ಎಲಿಜಿಬಲ್ ಬರ್ತಾರೆ, ಇದು ಎಲ್ಲಿ ಬರುತ್ತೆ, ಎಷ್ಟು ಪೋಸ್ಟ್ಗಳಿದ್ದಾವೆ, ಎಲ್ಲೆಲ್ಲಿದ್ದಾವೆ, ಆಮೇಲೆ ಯಾವ ಥರ ಎನ್ರೋಲ್ನ ಮಾಡ್ಕೋಬೇಕು ಅಂತೇಳಿ ಇನ್ ಡೀಟೇಲ್ ನಾ ಇವತ್ತು ಈ ಒಂದು ವಿಡಿಯೋ ಅಲ್ಲಿ ನಿಮ್ಗೆ ತಿಳಿಸ್ತಾ ಬರ್ತೀನಿ. ಇದ್ರೊಳಗಡೆ ನಿಮಗೆ ಏನಾದರೂ ಕನ್ಫ್ಯೂಷನ್ಸ್ ಏನಾದರೂ ಇದ್ರೆ ನಾ ಹೇಳೋದ್ರಲ್ಲಿ ದಯವಿಟ್ಟು ನೀವು ಕಮೆಂಟ್ಸ್ ಬೇಕಂದ್ರೆ ನನಗೆ ಮಾಡ್ಬೋದು, ಓಕೆನಾ. ಇವತ್ತು ನಾ ಡಿಸ್ಕಸ್ನ ಮಾಡ್ತಾ ಬರ್ತಿರೋವಂಥದ್ದು ಏನಪ್ಪಾ ಅಂತಂದ್ರೆ, ನಿಮ್ಗೆ ಗೊತ್ತಿರೋ ಹಾಗೇನೆ ನಮ್ಮ ಧಾರವಾಡ ಡಿಸ್ಟಿಕ್ ಅಲ್ಲಿ ಒಂದು ಡಿಸ್ಟಿಕ್ ಅಂಡರ್ ಜಿಲ್ಲಾ ಪಂಚಾಯತ್ ಅಂಡರು, ಆಮೇಲೆ ಕೌಶಲ್ಯಾಭಿವೃದ್ಧಿ ಅಂಡರ್ ಏನ್ ಮಾಡ್ತಿದಾರಪ್ಪ ಅಂತಂದ್ಮೇಲೆ ಉದ್ಯೋಗ ಮೇಳನ ಕಂಡಕ್ಟ್ ಮಾಡ್ತಾ ಬರ್ತಿರುವಂತದ್ದು. ಆಲ್ಮೋಸ್ಟ್ ಇದು ಅಲ್ವಾ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಕಂಪ್ಲೀಟ್ ಆಗಿ ಗೌರ್ಮೆಂಟ್ ಅಂಡರ್ ಏನ್ ಮಾಡ್ತಿದ್ದಾರೆ ಅಂದ್ಮೇಲೆ ರಿಕ್ರೂಟ್ಮೆಂಟ್ ನ ಮಾಡ್ತಾ ಬರ್ತಿರುವಂತದ್ದು. ಎಲ್ಲಿ, ಆಮೇಲೆ ಅದರ ವಿದ್ಯಾರ್ಹತೆ ಏನು, ವಯೋಮಿತಿ ಏನು, ಆಮೇಲೆ ಯಾವ ತರ ಎನ್ರೋಲ್ಮೆಂಟ್ ನ ಮಾಡ್ಕೋಬೇಕು ಅಂತೇಳಿ ಇವಾಗ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಇದು ನಿಮ್ಗೆ ಗೊತ್ತಿರೋ ಹಾಗೆ ಉದ್ಯೋಗ ಮೇಳ ಯಾವಾಗ ಸ್ಟಾರ್ಟ್ ಆಗ್ತಿದೆಪ್ಪ ಅಂತಂದ್ರೆ ನಮ್ಮ ಧಾರವಾಡದಲ್ಲಿ 24ನೇ ತಾರೀಕಿಂದ ಈ ಒಂದು ಉದ್ಯೋಗ ಮೇಳ ನಡೀತಿರುವಂತದ್ದು. ಇದರ ವಿದ್ಯಾರ್ಹತೆ ಬಂದು ಯಾವೆಲ್ಲ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ಸ್ ನ ಹಾಕಬಹುದು, ಯಾವೆಲ್ಲ ಅಭ್ಯರ್ಥಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಇನ್ವಾಲ್ವ್ ಆಗಬಹುದು, ಪಾರ್ಟಿಸಿಪೇಟ್ ಮಾಡಬಹುದು ಅಂತಂದ್ರೆ SSLC ಆದವರು, PUC ಆದವರು, ITI, ಡಿಪ್ಲೊಮಾ, ಸ್ನಾತಕೋತ್ತರ ಪದವಿ ಹಾಗೂ ಇತರೆ ಯಾವುದೇ ವಿದ್ಯಾರ್ಹತೆ ಹೊಂದಿದ ಅಭ್ಯರ್ಥಿಗಳು ಇದಕ್ಕೆ ಯಾವುದಪ್ಪ ಅಂದ ಮೇಲೆ ವಿದ್ಯಾರ್ಹತೆ ಹೊಂದಿರುವಂತ ಅಭ್ಯರ್ಥಿಗಳು ಇದಕ್ಕೆ ಎಲಿಜಿಬಲ್ ಬರುವಂತದ್ದು, ಓಕೆನಾ. ಇಷ್ಟೆಲ್ಲ ನೀವೇನಾದ್ರೂ ಕಲ್ತಿದ್ದೀರಾ, ಇಲ್ಲಪ್ಪ ಅಂದ್ರೆ ನಂದು ಬರೀ SSLC ಆಗಿದೆ ಅಂದ ಮೇಲೂ ನೀವು ಅಪ್ಲಿಕೇಶನ್ಸ್ ನ ಹಾಕಬಹುದು. ಆಮೇಲೆ ಇದರ ಏಜ್ ಗ್ರೂಪ್ ಕೊಟ್ಟಿದ್ದಾರೆ ಅವರು 18ರಿಂದ 45 ವಯಸ್ಸಿನ ಒಳಗೆ ಇರುವಂತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು. ಆಮೇಲೆ ಹ್ಯಾಂಡಿಕ್ಯಾಪ್ಡ್ ಯಾವುದೋ ಪರ್ಸನ್ಸ್ ಕೂಡ ಇದಕ್ಕೆ ಯಾರು ಅಟೆಂಡ್ ಕೂಡ ಆಗಬಹುದು ಅಂತೇಳಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರುವಂತದ್ದು, ಓಕೆನಾ. ಇದು ಕ್ಲಿಯರ್ ಆಯ್ತು. ಹಾಗಾದ್ರೆ ಕ್ವಾಲಿಫಿಕೇಶನ್ ಆಯ್ತು, ಆಮೇಲೆ ಅದರ ಏಜ್ ರಿಲೇಟೆಡ್ ಆಯ್ತು. ಆಮೇಲೆ ಯಾವ ಝೋನ್ ಅಲ್ಲಿ ನಮಗೆ ವರ್ಕ್ ಇದೆ, ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ವೇಕೆನ್ಸಿ ಇದಾವೆ ಅಂತೇಳಿ ಅದು ಕೂಡ ಮೆನ್ಷನ್ ಮಾಡಿರುವಂತದ್ದು ವಲಯಗಳು ಅಂತೇಳಿ. IT ಡಿಪಾರ್ಟ್ಮೆಂಟ್ ಅಲ್ಲಿ ವೇಕೆನ್ಸಿ ಇದೆ, ಸಿವಿಲ್ ಕನ್ಸ್ಟ್ರಕ್ಷನ್ಸ್, ಫುಡ್ ಪ್ರೊಸೆಸಿಂಗ್, ಮ್ಯಾನುಫ್ಯಾಕ್ಚರಿಂಗ್, ಆಟೋಮೊಬೈಲ್ಸ್, ಎಲೆಕ್ಟ್ರಾನಿಕ್ಸ್, ಇವೆಲ್ಲ ಎಕ್ಸೆಟ್ರಾ ಅದ್ರೊಳಗಡೆ ಇವೆಲ್ಲದ್ರೊಳಗಡೆನು ಇವಾಗ ನಮಗೆ ಯಾವ್ದು ವೇಕೆನ್ಸಿ ಎಲ್ಲಾನು ಇರುವಂತದ್ದು, ಓಕೆನಾ. ಇದು ಸ್ಥಳ ಬಂದ್ಬಿಟ್ಟು 24/2/2026 ಮಂಗಳವಾರ, ಸಮಯ ಬೆಳಿಗ್ಗೆ 9ರಿಂದ ಸಂಜೆ 6 ಗಂಟೆಯವರೆಗೆ, KCD ಕಾಲೇಜ್ ಹತ್ತಿರ, ಧಾರವಾಡ ಹತ್ತಿರ. ಇವೆಲ್ಲ ಏನ್ ಮಾಡ್ತಿದಾರೆ ಅಂದ್ಮೇಲೆ ಉದ್ಯೋಗ ಮೇಳನ ಕಂಡಕ್ಟ್ ಮಾಡ್ತಾ ಬರ್ತಿರುವಂತದ್ದು. ನಿಮಗೆ ನನಗೆ ಮೋರ್ ಇನ್ಫಾರ್ಮೇಶನ್ಸ್ ಏನಾದ್ರು ಬೇಕು ಅಂತಂದ್ರೆ ಇಲ್ಲಿ ನೋಡಿ, ನಂಬರ್ ಕೂಡ ಕೊಟ್ಟಿದ್ದಾರೆ. ಈ ನಂಬರಿಗೆ ನೀವು ಕಾಲ್ ಮಾಡಿ ಇನ್ ಡೀಟೇಲ್ ನ ಇನ್ನೂ ಸ್ವಲ್ಪ ಇನ್ಫಾರ್ಮೇಶನ್ಸ್ ನ ಕಲೆಕ್ಟ್ ಮಾಡ್ಕೋಬಹುದು. ಇಲ್ಲಪ್ಪ ಅಂದ್ಮೇಲೆ ನನಗೆ ಸ್ಥಳ ಗೊತ್ತಾಗ್ತಿಲ್ಲ ಅಂತಂದ್ಮೇಲೆ ಈ ಒಂದು ಬಾರ್ ಕೋಡ್ ನ, ಈ ಒಂದು ಸ್ಕ್ಯಾನ್ ನ ಕೂಡ ನೀವು ಲೊಕೇಶನ್ಸ್ ನ ಸ್ಕ್ಯಾನ್ ಮಾಡ್ಕೋಬಹುದು. ಆಮೇಲೆ ರಿಜಿಸ್ಟ್ರೇಷನ್ಸ್ ಏನಾದ್ರು ಮಾಡ್ಕೋತೀರಾ ಅಂತಂದ ಮೇಲೆ ಆನ್ಲೈನ್ ಒಳಗಡೆನೆ ನೀವೇನ್ ಮಾಡ್ಕೋಬೇಕಪ್ಪ ಅಂದ್ರೆ ನಂದು ಡಿಸ್ಕ್ರಿಪ್ಷನ್ಸ್ ಒಳಗಡೆ ಲಿಂಕ್ ನ ಹಾಕಿರ್ತೀನಿ. ಆ ಲಿಂಕ್ ಥ್ರೂ ಹೋಗಿ ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ಬೇಕಾದ್ರೆ ನೀವು ಹಾಕ್ಬೋದು. ಯಾವ ತರ ಹಾಕ್ಬೋದು ಅಂತಂದ್ಮೇಲೆ ಆ ಒಂದು ಲಿಂಕ್ ನ ಓಪನ್ ಮಾಡಿದ ಆದ್ಮೇಲೆ ನಿಮ್ಗೆ ಏನಾಗತ್ತಪ್ಪ ಅಂತಂದ್ರೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ದು ಬೇಸಿಕ್ ಡೀಟೇಲ್ಸ್, ಆಧಾರ್ ಕಾರ್ಡ್ ನಂಬರ್, ನಿಮ್ದು ಫುಲ್ ನೇಮ್ ಆಸ್ ಪರ್ ನಿಮ್ದು ಡಾಕ್ಯುಮೆಂಟ್ಸ್, ಆಮೇಲೆ ಫಾದರ್ ನೇಮ್, ಜೆಂಡರ್, ಮ್ಯಾರಿಟಲ್ ಸ್ಟೇಟಸ್, ಇವು ಒಂದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ಸ್ ಇರ್ತವೆ. ಈ ಬೇಸಿಕ್ ಇನ್ಫಾರ್ಮೇಶನ್ಸ್ ನ ನೀವು ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡಿಬಿಟ್ರೆ ಸಾಕು. ಇದ್ರೊಳಗಡೆ ನಮಗೇನ್ ಡಾಟಾ ಸಿಗತ್ತಪ್ಪ ಅಂತ ಅಂದ್ಮೇಲೆ ಆ ಒಂದು ಉದ್ಯೋಗ ಮೇಳದಲ್ಲಿ ಎಷ್ಟು ಅಭ್ಯರ್ಥಿಗಳು ಆನ್ಲೈನ್ ಅಲ್ಲಿ ಎನ್ರೋಲ್ಮೆಂಟ್ ನ ಮಾಡ್ಕೊಂಡಿದ್ದಾರೆ ಅಂತೇಳಿ ಒಂದು ಪರ್ಪಸ್ ಅಂತೇಳಿ ಈ ಒಂದು ಲಿಂಕ್ ನ ಅವ್ರು ಏನ್ ಮಾಡಿದಾರಪ್ಪ ಅಂದ್ಮೇಲೆ ಶೇರ್ ನ ಮಾಡಿರುವಂತದ್ದು. ಇದ್ರೊಳಗಡೆ ಕಂಪಲ್ಸರಿ ನೀವು ರಿಜಿಸ್ಟ್ರೇಷನ್ಸ್ ಏನಾದ್ರು ಆದ್ರೆ ನಿಮ್ಗೆ ಈಸಿಯಾಗಿ ಯಾವ್ದಾದ್ರು ಒಂದು ಝೋನ್ ಅಲ್ಲಿ ನಿಮ್ಗೆ ಜಾಬ್ ಸಿಗೋ ಚಾನ್ಸಸ್ ಇರುವಂತದ್ದು, ಓಕೆನಾ ಫ್ರೆಂಡ್ಸ್. ಆದಷ್ಟು ಬೇಗ ಇದ್ರೊಳಗಡೆ ಡಿಸ್ಕ್ರಿಪ್ಷನ್ ಒಳಗಡೆ ಲಿಂಕ್ ನ ಕೊಟ್ಟಿರ್ತೀನಿ, ಆದಷ್ಟು ಬೇಗ ಎನ್ರೋಲ್ಮೆಂಟ್ ಆಗ್ತಾ ಬರ್ರಿ, ಓಕೆನಾ. ಮತ್ತೆ ನಿಮ್ಗೆ ಏನಾದ್ರು ಡೌಟ್ಸ್ ಏನಾದ್ರು ಇದ್ರೆ ನನಗೆ ಕಮೆಂಟ್ಸ್ ನ ಮಾಡಿ, ಓಕೆನಾ. ನಿಮ್ಗೆ ಏನಾದ್ರು ಜಾಬ್ ರಿಲೇಟೆಡ್ ಡೌಟ್ಸ್ ಏನಾದ್ರು
ಇದ್ರೆ ಸೊ ಕಮೆಂಟ್ಸ್ನ ಮಾಡಿ ನನಗೆ ತಿಳಿಸಿ. ಓಕೆನಾ ಫ್ರೆಂಡ್ಸ್, ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.